ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾನು ರೀಸೆಂಟಾಗಿ ಅಮೆಜಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿರೋವಂಥ ದಿ ವಿಲೇಜ್ ಅನ್ನೋ ಸೈಕಲಾಜಿಕಲಿ ಹಾರರ್ ಹಾಗೆ ಸೈಕಲಾಜಿಕಲಿ ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ಇರೋವಂಥ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಅಂತೂ ಹೆವಿ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಎಲ್ಲದೂ ಕೂಡ ಇದೆ. ಯಾರಿಗಾದ್ರೂ ಭಯ ಆಗೋದಿದ್ರೆ ಖಂಡಿತವಾಗ್ಲೂ ಒಬ್ಬರೇ ಇರುವಾಗಂತೂ ಈ ವಿಡಿಯೋನ ನೋಡಬೇಡಿ, ಅದರಲ್ಲೂ ಕತ್ಲೆ ಟೈಮಲ್ಲಿ. ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋ ಮುಂಚೆ ಯಾರಾದರೂ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೂವಿ ಎಕ್ಸ್ಪ್ಲನೇಷನ್ ಹೇಗೆ ಬರ್ತಾ ಇದೆ ಅನ್ನೋದನ್ನ ನಿಮ್ಮ ಅಮೂಲ್ಯವಾದ ಕಮೆಂಟ್ಸಿಂದ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಮಾಲಾ ಅನ್ನೋ ಹುಡುಗಿಗೆ ತೂತುಕುಡಿಯ ಸಮೀಪದಲ್ಲಿ ಅವಳಿಗೆ ಡೆಲಿವರಿ ಆಗೋ ಡೇಟ್ ಇರುತ್ತೆ. ಇದರಿಂದ ಊರಿನಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ಲ, ಸಿಟಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗಿರೋದ್ರಿಂದ. ಸಿಟಿಗೆ ಕರ್ಕೊಂಡು ಹೋಗುವಂಥ ಟೈಮಲ್ಲೇ ಜೋರಾಗಿ ಮಳೆ ಬರ್ತಿದ್ರಿಂದ ಮರ ಅಡ್ಡ ಬಿದ್ದಿರುತ್ತೆ. ಸೊ ಬಸ್ಸಲ್ಲಿ ಕೂತವ್ರೆಲ್ಲರೂ ಕೂಡ ಕಷ್ಟಪಟ್ಟು ಆ ಮರನ ಸೈಡಿಗೆ ತೆಗ್ದಾಕೋಕೆ ನೋಡ್ತಾರೆ, ಆದರೆ ಆಗೋದಿಲ್ಲ. ಕೊನೆಗೆ ಮಾಲಾ ಹಸ್ಬೆಂಡ್ ಸೇತು ಅಂದ್ಕೊಳ್ತಾರೆ, ಇದು ಹಿಂಗೆಲ್ಲ ಮಾಡಿದ್ರೆ ಯಾಕೋ ಸರಿ ಹೋಗೋದಿಲ್ಲ, ಒಂದು ಕೆಲಸ ಮಾಡೋಣ ನಾವೆಲ್ಲರೂ ಅಂತ ಅಂದ್ಕೊಂಡು ಓಲ್ಡ್ ಫ್ಯಾಕ್ಟ್ರಿ ಇರೋ ಅಂಥ ಕಟಿಯಾಲ್ ರೋಡಲ್ಲಿ ಹೋಗೋಣ ಅಂತ. ಅದು ಕೂಡ ಒಂದು ಹಳ್ಳಿ ಆಗಿರುತ್ತೆ. ಬಟ್ ಆ ಹಳ್ಳಿ ಮೇಲ್ಗಡೆ ಇಷ್ಟೊತ್ತಿನಲ್ಲಿ ಯಾವ ವೆಹಿಕಲ್ಸ್ ಕೂಡ ಓಡಾಡ್ತಾ ಇರೋದಿಲ್ಲ. ಇದನ್ನು ಕೇಳಿಸ್ಕೊಂಡಂಥ ಮಾಲಾ ಇಷ್ಟೊತ್ತಿನಲ್ಲಿ ಆ ರೋಡಲ್ಲಿ ಹೋಗೋದು ಬೇಡ, ಒಂದು ಕೆಲಸ ಮಾಡೋಣ, ನಾವು ವಾಪಸ್ ನಮ್ಮನೆಗೆ ಹೊರಟೋಗೋಣ ಅಂತ ಹೇಳ್ತಾಳೆ. ಆದರೆ ತುಂಬ ಕ್ರಿಟಿಕಲ್ ಇರೋದ್ರಿಂದ ಪರಿಸ್ಥಿತಿ ಇನ್ನೇನು ಮಾಡೋಕ್ಕಾಗತ್ತೆ, ಆದಷ್ಟು ಬೇಗ ಕಟಿಯಾಲ್ ಮೇಲೇ ಟೌನಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಅವರೆಲ್ಲರೂ ಕೂಡ ಒಂದು ಡಿಸೈಡ್ ಮಾಡಿಕೊಂಡು ಕಟಿಯಾಲ್ ಮೇಲೇ ಓಲ್ಡ್ ಫ್ಯಾಕ್ಟ್ರಿ ರೋಡಲ್ಲಿ ಹೋಗ್ಬೇಕಾದ್ರೆ ಇದಕ್ಕಿದ್ದಂಗೆ ಗಾಡಿಗೆ ಒಂದು ವ್ಯಕ್ತಿ ಅಡ್ಲಾಗಿ ಬಂದಿದ್ರಿಂದ ಗಾಡಿ ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಯಾರಿರ್ಬೋದು ಅಂತ ಡ್ರೈವರ್ ಹಾಗೆ ಸೇತು ಇಬ್ಬರು ಕೂಡ ಕೆಳಗಿಳಿದು ಬಂದಾಗ ಗೊತ್ತಾಗುತ್ತೆ ಸೇತುಗೆ ಈ ವ್ಯಕ್ತಿನ ಎಲ್ಲೋ ನೋಡಿದ್ದೀನಿ ಅಂತ ಅನ್ಸತ್ತೆ. ಹಾಗೆ ಆ ವ್ಯಕ್ತಿ ಮುಖ ಕೂಡ ಯಾವುದೋ ಇನ್ಫೆಕ್ಷನ್ಗೆ ಒಳಗಾಗಿರೋ ಥರ ಇರತ್ತೆ. ಆ ಟೈಮಲ್ಲೇನೆ ಬಂದಂಥ ಒಂದು ಬಾಣ ಡ್ರೈವರ್ ತಲೆನ ಸೀಳ್ಕೊಳ್ಳುತ್ತೆ. ಸೊ ಅಲ್ಲೇನೆ ಡ್ರೈವರ್ ಸ್ಪಾಟ್ ಔಟ್ ಆಗ್ತಾನೆ. ನಿನಗೇನು ಆಗೋಗಿ ಬಿಡೋದಿಲ್ಲ, ಏನೇ ಆದರೂ ನಾನಿದ್ದೀನಿ ಅಂತ ಹೇಳ್ದಂಥ ಸೇತು ಹಾಗೆ ಸೇತು ಫ್ಯಾಮಿಲಿ, ಅವರಮ್ಮ ಹಾಗೇನೆ ಮಾಲನ ತಾಯಿ, ಬಂದಂಥ ಅಷ್ಟು ಜನರದ್ದು ನಡೆಯೋದು ನರಮೇಧನೆ ಅಂತ ಅನ್ಬೋದು. ಯಾರೋ ಕಾಣದ ಕೈ ಅವರೆಲ್ಲರೂ ಕೂಡ ತುಂಬ ಕ್ರೂರವಾಗಿ ಕೊಚ್ಚಿ ಸಾಯಿಸ್ಬಿಡತ್ತೆ. ಉಳ್ಕೊಳ್ಳೋದು ಮಾಲಾ ಮಾತ್ರ. ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದ ಸೇತು ಕೂಡ ಮಾಲನ ಎದುರುಗಡೆನೆ ದಾರುಣವಾಗಿ ಸತ್ತೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಸಿಂಗಾಪುರ್ನ ತೋರಿಸ್ತಾರೆ. ಸಿಂಗಾಪುರ್ನಲ್ಲಿ ಪ್ರಕಾಶ್ ದೊಡ್ಡ ಸೈಂಟಿಸ್ಟ್ ಮಗ, ಅವ್ರದ್ದು 2 ಕಾಲು ಪ್ಯಾರಲಿಸಿಸ್ ಆಗಿರೋದ್ರಿಂದ ಅವರ ಲೈಫು ವೀಲ್ ಚೇರ್ ಮೇಲೆ ನಡೀತಾ ಇರತ್ತೆ. ಹೀಗಿರುವಾಗ ಒಂದು ದಿವಸ ಫರ್ಹಾನ್ ಅನ್ನೋ ವ್ಯಕ್ತಿನ ಅವರ ಮ್ಯಾನೇಜರ್ ಜಗನ್ ಅವ್ರ ಹತ್ರ ಕರೆಯಕ್ಕೆ ಹೇಳ್ತಾರೆ. ಹಾಗೇನೆ ಬಂದಂಥ ಫರ್ಹಾನನ್ನ ಅವ್ರ ತಂದೆ ಕೊಟ್ಟಿಯಾಲ್ನಲ್ಲಿ ನಡೆಸ್ತಾ ಇದ್ದಂಥ ಎಕ್ಸೋಜೆನಿಕ್ ಲ್ಯಾಬಿಗೆ ಇವರ ಹಾಗೆ ಇವರ ಟೀಮನ್ನ ಕಳಿಸ್ಬೇಕು ಅಂತ ತುಂಬಾನೇ ದುಡ್ಡು ಕೊಟ್ಟಿರ್ತಾರೆ. ಆ ಕೋಸ್ಟರಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂಗೆ ಅಲ್ಲಿ ಸಿಗುವಂತ ಹಾಗೆ ಫಾರೆಸ್ಟ್ ಅಲ್ಲಿ ಸಿಗುವಂತ ಹಾಗೆ ಲ್ಯಾಬ್ ಅಲ್ಲಿ ಸಿಗುವಂತ ಪ್ರತಿಯೊಂದು ಸ್ಯಾಂಪಲ್ಸ್ ಕೂಡ ಕಾನ್ಫಿಡೆನ್ಷಿಯಲ್ ಆಗಿ ಬೇಕು ಅಂತ ಕೇಳ್ತಾರೆ. ಹಾಗೇನೆ ಅದೆಲ್ಲವೂ ಕೂಡ ತುಂಬಾನೇ ಸೇಫ್ಟಿಯಿಂದ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ರೂಟ್ ಮ್ಯಾಪ್ನ ಕೂಡ ಇವ್ರ ಜೊತೆಗೆ ಕೊಟ್ಟು ಕಳಿಸ್ತಾರೆ. ಇವ್ರ ಜೊತೆಗೆ ಸೈಂಟಿಸ್ಟ್ಗಳನ್ನು ಕೂಡ ಕಳಿಸೋದಾಗಿ ಹೇಳ್ತಾರೆ. ಸೇಫ್ಟಿ ಎಕ್ವಿಪ್ಮೆಂಟ್ಸು ಹಾಗೇನೆ ವೆಪನ್ಸ್ನ ಕೂಡ ಜೊತೆಗೆ ತಗೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಇವ್ರ ಜೊತೆಗೆ ಜಗನನ್ನ ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಜಗನ್ ಸ್ವಲ್ಪ ಮಟ್ಟಿಗೆ ನರ್ವಸ್ ಆಗ್ತಾರೆ. ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತ ಪ್ರಕಾಶ್ಗೂ ಕೂಡ ತಿಳಿಸ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಪ್ರಕಾಶ್, ನಿನ್ನ ಬಗ್ಗೆ ನನಗೆಲ್ಲವುದು ಕೂಡ ಚೆನ್ನಾಗಿ ಗೊತ್ತು, ನಿನ್ನ ಫ್ಯಾಮಿಲಿಗೂ ಕೂಡ ಆ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ನೀನು ಅಲ್ಲಿಗೆ ಹೋಗಬೇಡ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಳ್ತಿದ್ದಂಗೆ ಜಗನ್ ತುಂಬಾನೇ ನರ್ವಸ್ ಆಗ್ತಾರೆ. ಹಾಗೇನೆ ಯಾವುದೇ ರೀತಿಯ ಕ್ವೆಶನ್ ಕೂಡ ಮಾಡ್ದಾನೆ ಅಲ್ಲಿಗೆ ಹೋಗೋ ಅಂತ ಡಿಸೈಡ್ ಕೂಡ ಮಾಡ್ಕೊಳ್ತಾರೆ. ಆ ಜಾಗದ ಬಗ್ಗೆ ಪ್ರತಿಯೊಂದು ವಿಷಯನ ಗೊತ್ತಿದ್ದು ಕೇವಲ ಬದುಕಿರೋ ಅಂತ ವ್ಯಕ್ತಿ ಜಗನ್ ಮಾತ್ರ. ಅದಕ್ಕೋಸ್ಕರ ಜಗನನ್ನು ಕೂಡ ಅಲ್ಲಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಈ ಚಿತ್ರದ ಮುಖ್ಯ ಪಾತ್ರಧಾರಿಯಾದ ಗೌತಮ್ ಹಾಗೇನೆ ಅವರ ವೈಫ್ ನೇಹಾ ಹಾಗೆ ಅವ್ರ ಮಗಳು ಮಾಯನ ತೋರಿಸ್ತಾರೆ. ಇವರಿಷ್ಟು ಜನರು ಕೂಡ ಚೆನ್ನೈಯಿಂದ ತೂತುಕುಡಿಗೆ ಹೋಗ್ಬೇಕು ಅಂತ ಮೇನ್ ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ರೋಡ್ ಬ್ಲಾಕ್ ಆಗಿರತ್ತೆ. ಸೊ ಮುಂದೆ ಹೋಗ್ಲಿಕ್ಕಾಗಲ್ಲ ಅಂತ ಅಂದ್ಕೊಂಡವರು ಅವ್ರ ವೈಫ್ ನೇಹಾ ರೂಟ್ ಮ್ಯಾಪ್ನ ನೋಡಿ ಇಲ್ಲೇ ಒಂದು ಸರ್ವಿಸ್ ರೋಡ್ ಇದೆ, ಅದು ಕೂಡ ನೆಕ್ಸ್ಟು ಹೈವೇಗೆ ಜಾಯಿನ್ ಆಗೋದ್ರಿಂದ ನಾವು ಆ ರೋಡಲ್ಲಿ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಗೌತಮ್ ಸರಿ ಅಂತ ಹೇಳಿ ಯೂಟರ್ನ್ ತಗೊಂಡು ಆ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ತಾರೆ. ಆದರೆ ಆ ಸರ್ವಿಸ್ ರೋಡು ಕೊಟ್ಟಿಯಾಲ್ನ ಆ ಓಲ್ಡ್ ಫ್ಯಾಕ್ಟ್ರಿ ಇರೋ ಅಂಥ ರೋಡೇ ಆಗಿರುತ್ತೆ. ಆ ರೋಡ್ನ ನೋಡಿದಂಥ ನೇಹಾಗೆ ಭಯ ಆಗಿ ಐ ಥಿಂಕ್ ಈ ರೋಡಲ್ಲಿ ಯಾರೂ ಓಡಾಡಲ್ಲ ಅನ್ಸುತ್ತೆ ಗೌತಮ್, ನಾವು ವಾಪಸ್ ಹೋಗ್ಬಿಡೋಣ ಅಂತ ಹೇಳೋವಾಗ ಇನ್ನು ಸ್ವಲ್ಪ ದೂರ ಅಷ್ಟೇನೆ ಮೇನ್ ರೋಡ್ ಬಂದೇ ಬಿಡುತ್ತೆ ಅಂತ ಹೇಳಿದಂಥ ಗೌತಮ್
ಆ ರೋಡಲ್ಲಿ ಬರಬೇಕಾದ್ರೇನೆ ಸಡನ್ ಆಗಿ ಹಿಡಿದಿರೋ ಅಂತ ಮೊಳೆ ಸಿಕ್ಕಿದ್ರಿಂದ ಕಾರ್ನ ಮುಂದ್ಗಡೆಯ 2 ಟೈರ್ ಕೂಡ ಪಂಚರ್ ಆಗುತ್ತೆ. ಇದನ್ನ ನೋಡಿದಂತ ಗೌತಮ್ ಮನೆಯಲ್ಲಿ ಸಾಕಿದಂತ ಹೆಕ್ಟಿಕ್ ಅನ್ನೋ ನಾಯಿಗೆ ಇವ್ರನ್ನ ಹುಷಾರಾಗಿ ನೋಡ್ಕೊಳ್ತೀಯ ಅಲ್ವಾ ಅಂತ ಮಗಳಿಗೂ ಕೂಡ ಹೇಳಿ ಯಾರಾದ್ರೂ ಹೆಲ್ಪಿಗೆ ಸಿಗ್ತಾರಾ ಅಂತ ಊರೊಳಗಡೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೇನೆ ಈ ಕಡೆ ಸಿಂಗಾಪುರಿಂದ ಕೊಟ್ಟಿಯಾಲ್ನಲ್ಲಿರೋ ಎಕ್ಸೋಜೆನಿಕ್ ಲ್ಯಾಬ್ ಕೋಸ್ಟಲ್ಗೆ ಬರ್ತಾ ಇರೋ ಅಂತ ಕ್ಯಾಪ್ಟನ್ ಫರ್ಹಾನ್ ಅವನ್ ಬೆಟಾಲಿಯನ್ ಹಾಗೆ ಜಗನನ್ನ ತೋರಿಸ್ತಾರೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಕಟ್ಟಿಯಾಲಲ್ಲಿ ಕಾರ್ ಕೆಟ್ಟೋಗಿದ್ರಿಂದ ಗೌತಮ್ ಸೀದಾ ನವಮಲೆ ಅನ್ನೋ ಊರಿಗೆ ಬರ್ತಾನೆ. ಅಲ್ಲಿ ಬಂದಂತವನು ಅವನ ಕಾರ್ ಕೆಟ್ಟೋಗಿದೆ, ಅವನ ಹೆಂಡತಿ ಮಗು ಅಲ್ಲಿದೆ, ಯಾರಾದ್ರೂ ಬಂದು ಹೆಲ್ಪ್ ಮಾಡಿ ಅಂತ ಕೇಳೋವಾಗ ಯಾವ ಊರಲ್ಲಿ ಕೆಟ್ಟೋಗಿದೆ ಅಂತ ಕೇಳ್ತಾರೆ. ಗೌತಮ್ ಕಟ್ಟಿಯಾಲ್ ಹೆಸರು ಹೇಳ್ತಿದ್ದಂಗೆನೆ ಅಲ್ಲಿ ಕೂತಿರೋ ಅಂತವ್ರೆಲ್ಲ ತುಂಬಾನೇ ಭಯಂಕರವಾಗಿ ರಿಯಾಕ್ಷನ್ ಕೊಡ್ತಾರೆ. ಇದನ್ನ ನೋಡ್ದಂತ ಗೌತಮ್ಗೂ ಕೂಡ ಗಾಬರಿ ಆಗತ್ತೆ. ಹಾಗೇನೆ ನಾನು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ, ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳೋವಾಗ ಅಲ್ಲಿದ್ದಂತ ದೊಡ್ಡ ಮನುಷ್ಯ ಶಕ್ತಿ ಹಾಗೆ ಅವನ ಫ್ರೆಂಡ್ ಕರು ಹಾಗೇನೆ ಅವನ ಫ್ರೆಂಡ್ ಪೀಟರ್ ಇವ್ರು 3 ಜನರು ಕೂಡ ಹೆಲ್ಪ್ ಮಾಡೋದಾಗಿ ಹೇಳ್ತಾರೆ. ಆದ್ರೆ ಇಷ್ಟೊತ್ನಲ್ಲ, ಬೆಳಗ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಗೌತಮ್ಗೆ ಕೋಪ ಬಂದು ನನ್ನ ಹೆಂಡತಿ ಮಗುನ ನಾನೇ ಕಾಪಾಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತ ಒಂದು ಕತ್ತಿನ ತಗೊಂಡು ವಾಪಸ್ ಕಟ್ಟಿಯಾಲ್ ಕಡೆಗೆ ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ನಮ್ಗೆ ನೇಹ ಹಾಗೆ ಅವ್ರ ಮಗಳು ಮಾಯಾ ಹಾಗೇನೆ ಅವರು ಸಾಕದಂತ ಹೆಕ್ಟಿಕ್ನ ತೋರಿಸ್ತಾರೆ. ಏನೋ ನೋಡ್ದಂತ ಹೆಕ್ಟಿಕ್ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡ್ದಂತ ಮಾಯಾ ನನ್ಗನ್ಸೋ ಪ್ರಕಾರ ಹೆಕ್ಟಿಕ್ಗೆ ಸೂಸುಗ್ ಹೋಗ್ಬೇಕು ಅನಿಸ್ತಾ ಇದೆ, ಆಚೆ ಕಡೆ ಬಿಡುಮಾ ಅಂತ ಹೇಳುವಾಗ ಡೋರ್ ತೆಗಿತಿದ್ದಂಗೆ ಹೆಕ್ಟಿಕ್ ಅಲ್ಲಿಂದ ಓಡೋಗ್ಬಿಡುತ್ತೆ. ಹೆಕ್ಟಿಕ್ನ ಓಡಿಸ್ಕೊಂಡು ನೇಹ ಕೂಡ ಹೋಗೋವಾಗ ಮಾಯಾಗೆ ಕಾರೊಳಗೆ ಕೂತಿರೋ ಅಂತ ಹೇಳಿ ಹೋಗ್ತಾರೆ. ಆದ್ರೂ ಕೂಡ ಮಾಯಾ ಅವ್ರ ಅಮ್ಮನ ಹಾಗೇನೆ ಹೆಕ್ಟಿಕ್ನ ಹುಡುಕೊಂಡು ಕಾಡೊಳಗಡೆ ಬರ್ತಾಳೆ. ಮಾಯನ ನೋಡ್ದಂತ ನೇಹ ಕಾರೊಳಗೆ ಹೋಗು ಅಂತ ಹೇಳೋವಾಗ್ಲೇನೆ ಹಿಂದೆಯಿಂದ ಬಂದಂತ ಒಂದು ದೊಡ್ಡ ಕಬ್ಬಿಣದ ಚೈನು ನೇಹನ ಅಲ್ಲಿಂದ ಎಳ್ಕೊಂಡು ಹೊಟ್ಟೋಗುತ್ತೆ. ಆಗ್ಲೇನೆ ಮಾಯಾ ಕೈಲಿದ್ದಂತ ಹ್ಯಾರಿ ಪಾಟರ್ ಬುಕ್ ಕೂಡ ಬಿದೋಗುತ್ತೆ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಹಾಗೆ ಎಪಿಸೋಡ್ 2ನ ಸ್ಟಾರ್ಟಿಂಗ್ನಲ್ಲಿ ಕ್ಯಾಪ್ಟನ್ ಫರ್ಹಾನ್ ಟೀಮ್ ಬರೋದಕ್ಕೂ ಮುಂಚೆನೆ ಕೆಲವೊಂದು ಸೈಂಟಿಸ್ಟ್ಗಳು ಅಲ್ಲಿ ಸಿಗೋವಂಥ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಕಟ್ಟಿಯಾಲ್ಗೆ ಬರ್ತಾರೆ. ಅಲ್ಲಿರುವಂಥ ಫ್ಲವರ್ಸ್ನೆಲ್ಲ ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಆ ಫ್ಲವರ್ಸ್ ಎಲ್ಲ ತುಂಬ ದೈತ್ಯಾಕಾರವಾಗಿ ಬೆಳೆದಿರುತ್ತೆ. ಆ ಒಂದು ಫ್ಲವರ್ಸ್ದು ಸ್ಯಾಂಪಲ್ ತಗೊಳ್ಬೇಕಾದ್ರೇ ಬಂದಂಥ ಬಾಣ ಒಂದೊಂದೇ ಸೈಂಟಿಸ್ಟನ್ನ ಕೊಲ್ತಾ ಹೋಗುತ್ತೆ. ಹಾಗೆಯೇ ಕೊನೆಯಲ್ಲಿ ಉಳ್ಕೊಂಡಂಥ ಸೈಂಟಿಸ್ಟು ಮರದಲ್ಲಿದ್ದಂಥ ಒಂದು ಜೀವಂತವಾಗಿರುವಂಥ ಯಾವುದೋ ಒಂದು ಜೀವಿನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಇಲ್ಲಿ ನಡೀತಾ ಇರೋವಂಥ ವಿಷಯನೆಲ್ಲ ಪ್ರಕಾಶ್ ಕೂಡ ವಿಡಿಯೋ ಕಾಲ್ನಲ್ಲಿ ವಾಚ್ ಮಾಡ್ತಾ ಇರ್ತಾನೆ. ಈ ರೀತಿ ವಾಚ್ ಮಾಡ್ತಿರ್ಬೇಕಾದ್ರೇ ಉಳಿದಂಥ ಆ ಒಂದು ಸೈಂಟಿಸ್ಟನ್ನು ಕೂಡ ಆ ಜೀವಿ ಕೊಂದು ಮುಗಿಸುತ್ತೆ. ಸೀನ್ ಕಟ್ ಮಾಡಿದ್ರೆ ಗೌತಮ್ನ ತೋರಿಸ್ತಾರೆ. ಗೌತಮ್ ಆ ಕಾಡ್ನಲ್ಲಿ ಹುಡ್ಕೊಂಬರ್ಬೇಕಾದ್ರೆ ಆಕಸ್ಮಿಕವಾಗಿ ಎಡವಿದ್ರಿಂದ ಅಲ್ಲೇ ತಲೆ ತಿರುಗಿ ಬಿದ್ದೋಗ್ತಾನೆ. ಅವನ ಮೇಲೆ ಒಂದು ನೆರಳು ಬಿದ್ದಂಗಾಗತ್ತೆ. ಆ ನೆರಳು ಯಾವುದು ಅಂತ ಮುಂದೆ ನೋಡೋಣ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಸ್ವಲ್ಪ ದಿವಸದ ಫ್ಲಾಶ್ ಬ್ಯಾಕ್ನಲ್ಲಿ ಪ್ರಕಾಶ್ನ ತೋರಿಸ್ತಾರೆ. ಪ್ರಕಾಶ್ಗೆ ನಡೆಯೋದಕ್ಕೆ ಆಗದೆ ಇರೋದ್ರಿಂದ ಅವನಿಗೆ ಹೇಗಾದ್ರೂ ಸರಿ ನಡಿಬೇಕು ಅಂತ ಅವನ ಬಾಡಿನ ತುಂಬಾನೇ ಈ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸ್ಕೊಂಡಿರ್ತಾನೆ. ಆಗ್ಲೇ ಅಲ್ಲಿಗೆ ಬಂದಂತ ಜಗನ್ ನಿಮ್ ತಂದೆ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಇದ್ದಾರೆ, ಅವ್ರಿಗೆ ಉಸಿರಾಡದ ತೊಂದರೆ ತುಂಬಾನೇ ಆಗ್ತಾ ಇದೆ, ಏನೋ ಮುಖ್ಯವಾದ ವಿಷಯ ಹೇಳ್ಬೇಕಂತೆ ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಪ್ರೆಸೆಂಟ್ ಡೇ ನಲ್ಲಿ ಕೊಟಿಯಲ್ ಕಾಸ್ಟ್ಗೆ ರೀಚ್ ಆಗಿರೋ ಅಂತ ಕ್ಯಾಪ್ಟನ್ ಫರಾನ್ ಅಂಡ್ ಟೀಮ್ ನ ತೋರಿಸ್ತಾರೆ. ಅಲ್ಲಿಗೆ ಬಂದಂತ ಜಗನ್ ಪ್ರಕಾಶ್ಗೆ ಫೋನ್ ಮಾಡಿ ಇವತ್ತೊಂದ್ ದಿವಸ ರಾತ್ರಿ ಇಲ್ಲೇನೆ ಬೇಸ್ ಕ್ಯಾಂಪ್ ಸೆಟ್ ಮಾಡಬೇಕು ಅಂತಿದ್ವಿ ಅಂತ ಹೇಳೋವಾಗ ಇವತ್ತು ನಿಮಗೆ ರೆಸ್ಟ್ ಅನ್ನೋದೇ ಇಲ್ಲ, ಏನೇ ಆಗಲಿ ನೀವು ಇವತ್ತೇನೆ ಅಲ್ಲಿಗೆ ಹೋಗಿ ಸ್ಯಾಂಪಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಕ್ಯಾಪ್ಟನ್ ಈ ಕತ್ಲೆನಲ್ಲಿ ಹೋಗ್ಬೇಕಾ, ಊರ್ ಒಳಗಡೆ ಏನಿದೆ ಅಂತನೂ ಗೊತ್ತಿಲ್ಲ ಅಂತ ಹೇಳೋವಾಗ ಜಗನ್ ಏನು ಮಾಡೋಕ್ಕಾಗಲ್ಲ, ಇದು ಆರ್ಡರ್ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಸೀನ್ ನಲ್ಲಿ ಆಲ್ರೆಡಿ ನಾವು ತಲೆ ತಿರುಗಿ ಬಿದೋಗಿರೋ ಅಂತ ಗೌತಮ್ನ ನೋಡ್ತೀವಿ. ಗೌತಮ್ ಮೇಲೆ ಒಂದು ನೆರಳು ಬಿದ್ದಿರುತ್ತೆ, ಅದು ಬೇರೆ ಯಾವುದೂ ಅಲ್ಲ, ಗೌತಮಿಗೆ ಹೆಲ್ಪ್ ಮಾಡಬೇಕು ಅಂತ ಶಕ್ತಿ ಹಾಗೆ ಅವ್ರ ಫ್ರೆಂಡ್ ಕರು ಹಾಗೆ ಪೀಟರ್ ಇವ್ರು 3 ಜನ ಬಂದಿರ್ತಾರೆ. ಇವ್ರು 3 ಜನ ಸೇರಿ ಕಟಿಯಾಲ್ನ ಒಳಗೋಗಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹಾಗೇನೆ ಈ ಕಡೆ ಕ್ಯಾಪ್ಟನ್ ಆ್ಯಂಡ್ ಟೀಮ್ ಕಟಿಯಾಲ್ನ ಒಳಗೋಗ್ತಾ ಇದ್ರೆ ಆ ಕಡೆ ಗೌತಮ್ ಆ್ಯಂಡ್ ಟೀಮ್ ಕೂಡ ಕಟಿಯಾಲ್ನ ಒಳಗೆ ಬರ್ತಾ ಇರ್ತಾರೆ. ಕರು ಮಾತಿಂದ ಗೊತ್ತಾಗೋದೇನು ಅಂತಂದ್ರೆ ನಾವು ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಸತ್ತೋದಂತ ಪ್ರೆಗ್ನೆಂಟ್ ವುಮೆನ್ ಶಕ್ತಿಯ ಮಗಳಾಗಿದ್ರೆ ಸೇತು ಕರುವಿನ ಮಗ ಆಗಿರ್ತಾನೆ. ಇವರಿಬ್ರು ಕೂಡ ಡೆಲಿವರಿಗೆ ಅಂತ ಹೋಗ್ಬೇಕಾದ್ರೆ ಏನಾದ್ರು ಅಂತ ಕೂಡ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಗೌತಮ್ಗೂ ಕೂಡ ಒಂದ್ ರೀತಿ ವಿಯರ್ಡ್ ಫೀಲ್ ಆಗುತ್ತೆ. ಹಾಗೇನೆ ನಮ್ಗೆ ಸೇತು ಲೈಫ್ ನಲ್ಲಿ ಏನ್ ನಡೆದಿದೆ ಅಂತ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹಾಗೆ ಈ ಫ್ಲಾಶ್ ಬ್ಯಾಕ್ ನಲ್ಲಿ ಈಗ ಏನು ಕಟಿಯಾಲ್ ಕಾಡಿನ ತರ ಆಗಿದೆಯೋ ಆಗ ಈ ಕಟಿಯಾಲ್ ಸಮೃದ್ಧವಾಗೇ ಇರುತ್ತೆ. ಇಲ್ಲಿ ಗಣಿಗಾರಿಕೆ ಕೆಲಸನ
ಕರು ಹಾಗೇನೆ ಮಿಕ್ಕಂತ ಅವನ ಸಂಗಡಿಗರು ಮಾಡ್ತಾ ಇರ್ತಾರೆ. ಕರುವಿನ ಮಗ ಸೇತುಗೆ ಸುಸ್ತಾಗಿರುತ್ತೆ ಅಂತ ಹೋಗಿ ಕೂತಿರುವಾಗ ಇನ್ನು ಚಿಕ್ಕ ಹುಡುಗ ಆಗಿರೋದ್ರಿಂದ ಅಲ್ಲಿಗೆ ಬಂದಂತ ಆರ್ಮುಗ ಹಾಗೆ ಅವನ ಹೆಂಡತಿ ಸುಭದ್ರ ಹಾಗೇನೆ ಆರ್ಮುಗನ ಮೈದ್ನ ಇವ್ರು 3 ಜನರು ಕೂಡ ಆ ಹುಡುಗನ ಮೇಲೆ ದಾಂಧಲೆ ಮಾಡ್ತಾರೆ. ಚಿಕ್ಕ ಹುಡುಗ ಅಂತಾನು ನೋಡ್ದಾನೆ. ಇದನ್ನ ತಡಿಯಕ್ಕೆ ಬಂದಂತ ರೇವತಿ ಅನ್ನೋ ಹೆಂಗಸಿಂದು ಸೀರೆ ಬಿಚ್ಚಿ ಅವಮಾನ ಮಾಡೋವಾಗ ಅವಳಿಗವಳೆ ಕುತ್ತಿಗೆ ಕುಯ್ಕೊಂಡು ಸತ್ತೋಗ್ತಾಳೆ. ಇದನ್ನ ನೋಡಿದಂತ ಕರುಗಂತೂ ತುಂಬಾನೇ ಬೇಜಾರಾಗತ್ತೆ. ಹಾಗೇನೆ ಅವಳ ಒಂದು ಅಂತ್ಯ ಸಂಸ್ಕಾರ ಮಾಡದ್ಮೇಲೆ ನ್ಯಾಯ ಕೇಳಲಿಕ್ಕೆ ಅಂತ ಆರ್ಮುಗಂ ತಮ್ಮನ ಪ್ರೈವೇಟ್ ಪಾರ್ಟ್ನ ಕಟ್ ಮಾಡಿ ಅವನನ್ನ ಕರ್ಕೊಂಡು ಆರ್ಮುಗಂನ ಹತ್ರ ಹೋದಾಗ ಅಲ್ಲೇ ಇದ್ದಂತ ಸುಭದ್ರ ಒಂದು ಹೆಣ್ಣಾಗಿ ನ್ಯಾಯ ಮಾತಾಡ್ದಾನೆ ಆರ್ಮುಗಂ ಕೈಗೆ ಗನ್ ಕೊಟ್ಟು ಸುಟ್ಟು ಬಿಸಾಕು ಇವ್ರನ್ನೆಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಈ 2 ಗುಂಪು ಜಗಳ ಆಡ್ಬೇಕಾದ್ರೆ ಆಗ್ಲೇ ಅಲ್ಲಿಗೆ ಬಂದಂತ ಶಕ್ತಿ ಆರ್ಮುಗಂನ ಮಗ. ತಂದೆ ತಾಯಿ ಇಂಥ ಕೆಟ್ಟ ವ್ಯಕ್ತಿಗಳಾಗಿದ್ರು ಕೂಡ ಕರು ಅವನ ಕ್ಲಾಸ್ಮೇಟ್ ಆಗಿರೋದ್ರಿಂದ ಅವರಲ್ಲಿ ಒಬ್ಬ ಅಂತ ಬದುಕ್ತಾ ಇರ್ತಾರೆ. 2 ಗುಂಪನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಹಾಗೇನೆ ಈಗ ಪ್ರೆಸೆಂಟ್ ಡೇನಲ್ಲಿ ಈ ಎಲ್ಲ ಘಟನೆಗಳು ನಡೆದು ಆಲ್ರೆಡಿ 30 ವರ್ಷ ಆಗೋಗಿದೆ. ಈ ಎಲ್ಲ ನೋವಿನ ಕಥೆಗಳನ್ನು ಕೂಡ ಶಕ್ತಿ ಗೌತಮ್ಗೆ ತಿಳಿಸೋಷ್ಟರೊಳಗಾಗ್ಲೇ ಅವ್ರ ಕಾರ್ ನಿಲ್ಲಿಸಿದಂಥ ಪ್ಲೇಸಿಗೆ ರೀಚ್ ಆಗಿರ್ತಾರೆ. ಅಲ್ಲಿಗೆ ಬಂದು ನೋಡಿದ್ರೆ ಕಾರ್ ಇರೋದಿಲ್ಲ. ಕಾರ್ ನಿಲ್ಸಿದ ಈ ಪ್ಲೇಸ್ ಅಲ್ಲ ಅಂತ ಅನ್ಕೊಳ್ತಿರುವಾಗ್ಲೇ ಮಗಳು ಓದ್ತಿದ್ದಂಥ ಹ್ಯಾರಿ ಪಾಟರ್ ಬುಕ್ ಸಿಗತ್ತೆ. ಇದನ್ನ ನೋಡಿದಂಥ ಗೌತಮ್ಗೆ ತುಂಬಾನೇ ಭಯ ಆಗತ್ತೆ. ಹಾಗೇನೆ ಕಾರ್ ಯಾವ ಕಡೆಗೆ ಹೋಗಿದೆ ಅಂತ ಟೈರ್ ಮಾರ್ಕ್ಸ್ ನೋಡೋವಾಗ ಕಟ್ಯಾಲ್ ಊರಿನ ಕಡೆಗೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನ ನೋಡಿದಂಥ ಅವ್ರಿಗೆಲ್ಲ ಶಾಕ್ ಆದ್ರೆ ಆ ಕಾರ್ನ ಯಾರೋ ಒಬ್ಬ ದೈತ್ಯ ವ್ಯಕ್ತಿ ಎಳ್ಕೊಂಡು ಹೋಗ್ತಿರೋದಾಗಿ ತೋರಿಸ್ತಾರೆ. ಇಲ್ಲಿಗೆ ಎಪಿಸೋಡ್ 2 ಮುಗ್ದಿದೆ. ಹಾಗೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಕಟ್ಯಾಲ್ ಫಾರೆಸ್ಟಿಗೆ ಕ್ಯಾಪ್ಟನ್ ಹಾಗೆ ಅವ್ರ ಟೀಮ್ ಎಂಟರ್ ತಗೊಳುತ್ತೆ. ಅಲ್ಲಿ ಎಂಟರ್ ತಗೊಳ್ತಿದ್ದಂಗೆನೆ ಅವ್ರಿಗೆ ಕೆಲವೊಂದು ಸ್ಯಾಂಪಲ್ ಬಾಟಲ್ಸ್ ಹಾಗೇನೆ ಎಕ್ಸರ್ಜೆನಿಕ್ಸ್ ಲೋಗೋ ಇರುವಂತ ಬ್ಯಾಂಡ್ ಕೂಡ ಸಿಗುತ್ತೆ. ಇದನ್ನ ನೋಡಿದಂಥವ್ರಿಗೆ ಅರ್ಥ ಆಗುತ್ತೆ ಆಲ್ರೆಡಿ ಈ ಫಾರೆಸ್ಟ್ಗೆ ನಮ್ಗಿಂತ ಮುಂಚೆನೆ ಇಲ್ಲಿಗೆ ಒಂದು ಟೀಮ್ ನ ಕಳಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಫಾರೆಸ್ಟ್ ನ ನೋಡ್ಬೇಕಾದ್ರೇನೆ ಮರದಲ್ಲಿ ಒಂದ್ ಕಡೆ ತುಂಬಾನೇ ಹುಳಗಳಿರೋದು ಕಾಣಿಸುತ್ತೆ. ಅದನ್ನ ನೋಡ್ತಾ ಇರುವಾಗ್ಲೇನೆ ಸೈಂಟಿಸ್ಟ್ ಗಳು ಹಾಕೊಂಡಿದ್ದಂತ ಏಪ್ರಾನ್ ಮರಕ್ಕೆ ಸಿಗಾಕೊಂಡಿರತ್ತೆ. ಜೋರಾಗಿ ಕಿತ್ತಾಗ ಗೊತ್ತಾಗತ್ತೆ ಆ ಏಪ್ರಾನ್ ಒಳಗಿಂದ ಒಂದು ಕೊಳತೋಗಿರುವಂತ ತಲೆ ಆಚೆ ಬರುತ್ತೆ. ಅದನ್ನ ನೋಡ್ದಂತ ಇವರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ನಿಜವಾಗ್ಲೂ ಆ ತಲೆ ತುಂಬಾನೇ ಕೊಳೆತಿರತ್ತೆ. ಹಾಗೇನೆ ಅದ್ರ ಸುತ್ತ ತುಂಬಾನೇ ಹುಳಗಳು ಕೂಡ ಹರಡಿರ್ತವೆ. ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ದಿವಸದ ಹಿಂದೆ ಸಿಂಗಾಪುರಲ್ಲಿ ಪ್ರಕಾಶ್ ಹಾಗೆ ಅವ್ರ ತಂದೆನ ತೋರಿಸ್ತಾರೆ. ಪ್ರಕಾಶ್ ಜೊತೆಗೆ ಮಾತಾಡ್ಬೇಕು ಅಂತ ಕರೆದಂತ ಅವ್ರ ತಂದೆ ಇವರಿಬ್ರು ಮಾತುಕತೆನಲ್ಲಿ ಗೊತ್ತಾಗತ್ತೆ ಪ್ರಕಾಶ್ಗೆ ಚಿಕ್ಕ ವಯಸ್ಸಲ್ಲಿ ನಡೆಯುವಂತ ಶಕ್ತಿ ಇರತ್ತೆ. ಆದ್ರೆ ಇವಾಗ ಅವರ ಕಾಲು ಪ್ಯಾರಲೈಸ್ ಆಗಿರುತ್ತೆ. ಇದರಿಂದ ಅವರು ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇರ್ತಾರೆ. ಪ್ರಕಾಶ್ದು ನರ್ವ್ಸ್ ಎಲ್ಲ ತುಂಬಾನೇ ಡ್ಯಾಮೇಜ್ ಆಗಿರೋದ್ರಿಂದ ಇನ್ನ ಅವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯನೂ ಕೂಡ ಡಾಕ್ಟರ್ ಅವ್ರ ಹತ್ರ ಹೇಳಿರ್ತಾರೆ. ಹಾಗೇನೆ ಪ್ರಕಾಶ್ ತಂದೆ ಸೈಂಟಿಸ್ಟ್ ಆಗಿರೋದ್ರಿಂದ ಪ್ರಕಾಶ್ ನಡಿಲಿ ಅಂತಂದು ತುಂಬಾನೇ ತಪ್ಪುಗಳನ್ನ ಮಾಡಿರ್ತಾರೆ. ಈಗ ನೀನು ಆ ತಪ್ಪುಗಳನ್ನ ಮಾಡಬೇಡ ಅಂತ ಹೇಳಿ ಅವ್ರಿಗೋಸ್ಕರ ಏನೆಲ್ಲ ಮಾಡಿದ್ರು ಅನ್ನೋ ಫೈಲ್ನ ಪ್ರಕಾಶ್ ಕೈಗೆ ಕೊಡ್ತಾರೆ. ಹಾಗೇನೆ ಆ ಫೈಲ್ನಲ್ಲಿ ಪ್ರಕಾಶ್ಗಿರುವಂಥ ನರ್ವ್ ಡ್ಯಾಮೇಜ್ನ ಕ್ಯೂರ್ ಮಾಡೋಕ್ಕೋಸ್ಕರ ತುಂಬಾನೇ ರಿಸರ್ಚ್ ಮಾಡ್ತಾರೆ. ಎಷ್ಟೇ ರಿಸರ್ಚ್ ಮಾಡಿದ್ರು ಯಾವುದೇ ರೀತಿಯ ರಿಸಲ್ಟ್ ಕೂಡ ಸಿಗೋದಿಲ್ಲ. ಈ ರೀತಿ ರಿಸರ್ಚ್ ಮಾಡಬೇಕಾದ್ರೇನೆ ಅವ್ರಿಗೆ ಒಂದು ಲ್ಯಾಂಟನೈಟ್ ಅನ್ನೋ ಕೆಮಿಕಲ್ ಸಿಗತ್ತೆ. ಸೊ ಈ ಕೆಮಿಕಲ್ನ ರಿಸರ್ಚ್ ಮಾಡಲಿಕ್ಕೆ ಒಂದು ಪ್ಲೇಸ್ ಬೇಕಾಗತ್ತೆ. ಆಗ್ಲೇನೆ ಇವ್ರಿಗೆ ಕಟ್ಯಾಲ್ ಅನ್ನೋ ಊರು ಕೂಡ ಸಿಗತ್ತೆ. ಸೀನ್ ಕಟ್ ಮಾಡಿದ್ರೆ ಕಟ್ಯಾಲ್ ಊರೊಳಗೆ ಬಂದಂತ ಗೌತಮ್ ಅಂಡ್ ಟೀಮ್ಗೆ ಅಲ್ಲಿರೋ ಅಂತ ಸೀನ್ನ ನೋಡಿ ಗೌತಮ್ಗೆ ಶಾಕ್ ಆಗುತ್ತೆ. ಹಾಗೆಯೇ ಈ ಊರಿಗೆ ಏನಾಯ್ತು ಅಂತ ಕೇಳೋವಾಗ 2004ರಲ್ಲಿ ಬಂದಂತ ಸುನಾಮಿಯಿಂದ ಕಟ್ಯಾಲ್ ಕಂಪ್ಲೀಟ್ ಆಗಿ ಬಂಜೆ ಆಗೋಯ್ತು ಅಂತ ತಿಳಿಸ್ತಾರೆ. ಹಾಗೇನೆ ಚಿಕ್ಕದಾಗಿ ಫ್ಲಾಶ್ ಬ್ಯಾಕ್ ನಲ್ಲಿ ಏನಾಯ್ತು ಅಂತ ತೋರಿಸ್ತಾರೆ. ಸೀರೀಸ್ ನ ಸ್ಟಾರ್ಟಿಂಗ್ ನಲ್ಲಿ ಸತ್ತೋದಂತ ಸೇತು ಹಾಗೆ ಅವ್ರ ತಂದೆ ಹಾಗೆ ಅವರೆಲ್ಲರ ಪರಿವಾರವು ಕೂಡ ಕಟ್ಯಾಲ್ನಲ್ಲೇ ವಾಸಿಸ್ತಿರ್ತಾರೆ. ಈ ರೀತಿ ಮನೆ ಕಟ್ಕೊಂಡು ವಾಸಿಸ್ಬೇಕಾದ್ರೆ ಏಕಾಏಕಿಯಾಗಿ ಆ ಮನೆಗಳ ಮೇಲೆ JCBನ ಅರಿಸ್ತಾರೆ. ಯಾಕೆ ಅಂತ ಕೇಳೋವಾಗ ಕಟ್ಯಾಲ್ನ ಬೇರೊಬ್ಬರಿಗೆ ಮಾರಿರೋದಾಗಿ ಗೊತ್ತಾಗುತ್ತೆ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಆರ್ಮುಗಂ ಹತ್ರ ಹೋಗಿ ಕೇಳಿದಾಗ ಆರ್ಮುಗಂ ಹೇಳ್ತಾರೆ, ಅಲ್ಲಿರುವಂತ ಸುರಂಗದಿಂದ ನನಗೆ ಯಾವುದೇ ರೀತಿಯ ವರಮಾನನೂ ಬರ್ತಿಲ್ಲ, ಎಲ್ಲಾ ಖನಿಜಗಳು ಕೂಡ ಖಾಲಿಯಾಗಿವೆ, ಅದಕ್ಕೋಸ್ಕರ ನಿಮ್ಮೂರನ್ನು ಸೇರಿಸಿ ಮಾರ್ಬಿಟ್ಟೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಕರು ಇರೋ ಅಂತ ಊರು ಆರ್ಮುಗಂದೇ ಆಗಿರತ್ತೆ. ಅದು ಅಲ್ಲದೆ ಆರ್ಮುಗಂನ ತಮ್ಮನಿಗೆ ಇವರೆಲ್ಲರೂ ಆ ರೀತಿ ಮಾಡಿರೋದು ಕೂಡ ಸಿಟ್ಟಿರೋದ್ರಿಂದ ಇವರಿರೋ ಅಂಥ ಪ್ಲೇಸ್ನ ಮಾರಿರ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಆರ್ಮುಗಂನ ಮಗ ಶಕ್ತಿ ಅವ್ರ ತಂದೆ ತಾಯಿನ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರಿಬ್ರು ಕನ್ವಿನ್ಸ್ ಆಗೋದೇ ಇಲ್ಲ. ಲಾಸ್ಟಿಗೆ ಬೇರೆ ದಾರಿ ಇಲ್ದನೆ ಶಕ್ತಿಗೆ ಬಂದಂತ ನವಮಲೈ ಅನ್ನೋ ಪ್ಲೇಸ್ನಲ್ಲಿ ಇವರೆಲ್ಲರೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ್ಲೇನೆ ಅವ್ರ ತಾಯಿ ಮೇಲೆ ದೇವ್ರು ಬಂದಂಗಾಗಿ ನೀವು ಯಾರು ಕೂಡ ಈ ಊರಲ್ಲಿ ಇರಬೇಡಿ,
ಹಾಳಾಗೋಗಿ ಈ ರೀತಿ ಎಲ್ಲ ಶಾಪ ಹಾಕ್ತಾರೆ. ಆಗ್ಲೇ ಶಕ್ತಿ ಆ ಊರ್ನವ್ರನ್ನೆಲ್ಲ ಕರ್ಕೊಂಡು ಅವನಿಗೆ ಸಿಕ್ಕಿರೋಂಥ ನವಮಲೈಗೆ ಅವನ ಹೆಂಡತಿ ಮಗು ಜೊತೆಗೆ ಹೊರಟೋಗ್ತಾನೆ. ಊರಿಗೋಸ್ಕರ ಹಾಗೆ ಸ್ನೇಹಿತನಿಗೋಸ್ಕರ ತನ್ನ ಒಂದು ಪರಿವಾರನ ಬಿಟ್ಟು ಶಕ್ತಿ ಬಂದಿರ್ತಾನೆ. ಸೀನ್ ಕಟ್ ಮಾಡಿದ್ರೆ ಸಿಕ್ಕಿರೋ ಅಂತ ತಲೆನಲ್ಲಿ ಇದ್ದಂಥ ಡ್ರೆಸ್ನ ನೋಡ್ದಂಥ ಅಲ್ಲಿರೋ ಅಂಥ ಜನಗಳಿಗೆ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಎಕ್ಸೋಜೆನಿಕ್ಸ್ ಲ್ಯಾಬಲ್ಲಿ ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿಗಳೇ ಅಂತ. ಹಾಗೇನೆ ಅವರನ್ನ ಈ ಒಂದು ಫಾರೆಸ್ಟ್ಗೆ ಕಳಿಸಿ ಇನ್ನೂ ಕೂಡ 1 ವಾರದಿಂದ 2 ವಾರ ಆಗಿದೆ ಅಷ್ಟೇ. ಅಷ್ಟು ಬೇಗ ತಲೆನ ದೇಹದಿಂದ ಇಷ್ಟು ಕ್ರೂರವಾಗಿ ಬೇರೆ ಮಾಡಿ ಸಾಯಿಸಿರೋದು ಯಾರಿರ್ಬೋದು ಅಂತ ಯೋಚಿಸ್ತಾ ಇರಬೇಕಾದ್ರೇನೆ ಒಂದು ರೀತಿ ವಿಯರ್ಡ್ ಆಗಿ ಕೆಟ್ಟ ಸೌಂಡ್ ಆಗುತ್ತೆ. ಈ ಸೌಂಡಿಗೆ ಅಲ್ಲಿರೋ ಅಂಥ ಚೀಫ್ ಹಾಗೆ ಅವ್ರ ಟೀಮ್ ಅವರೆಲ್ಲರೂ ಕೂಡ ಅಲರ್ಟ್ ಆಗಿ ಗನ್ನನ್ನು ಏಮ್ ಮಾಡಿ ಕಾಯ್ತಾ ಇರಬೇಕಾದ್ರೇನೆ ಬಂದಂಥ ಕ್ರೂರ ಪ್ರಾಣಿನೋ ಮತ್ತೊಂದು ಆ ಬೆಟಾಲಿಯನ್ನಲ್ಲಿದ್ದಂಥ ಒಂದು ವ್ಯಕ್ತಿನ ಸೀದಾ ಮರದ ಮೇಲೆ ಎಳ್ಕೊಂಡೋಗುತ್ತೆ. ಆಗಲೇ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವನ ಕುತ್ತಿಗೆನ ಮುರಿದು ಕೆಳಗೆಸೆಯುತ್ತೆ. ಆಗ್ಲೇ ಅಲ್ಲಿರೋ ಅಂಥವ್ರೆಲ್ರಿಗೂ ಕೂಡ ಒಂದು ರೀತಿ ಗಾಬರಿ ಹಾಗೆ ಭಯ ಆಗಿ ಎಳ್ಕೊಂಡೋಗಿರೋ ಅಂಥದ್ದು ಏನಿರ್ಬೋದು ಅಂತ ಏಮ್ ಮಾಡಿ ಶೂಟ್ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಲ್ಲ. ಸೀನ್ ಕಟ್ ಮಾಡಿದ್ರೆ ಗೌತಮ್ನ ವೈಫ್ ನೇಹಾ ಆಗಿ ಅವ್ರ ಮಗಳನ್ನ ತೋರಿಸ್ತಾರೆ. ನೇಹನ್ನ ಚೈನಲ್ಲಿ ಕಟ್ಟಾಕಿದ್ರೆ ಮಾಯನ್ನ ಒಂದು ಬೋನಲ್ಲಿ ಇಟ್ಟಿರ್ತಾರೆ. ಮಾಯಾ ಹತ್ರ ಒಂದು ಕುಳ್ಳನೆ ವ್ಯಕ್ತಿ ಹೋಗ್ತಾ ಇರೋದನ್ನ ನೋಡ್ದಂತ ನೇಹಾಗಂತೂ ತುಂಬಾನೇ ಭಯ ಆಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಅಲ್ಲಿ ಸೀನ್ ಕಟ್ಟಾಗಿ ಕ್ಯಾಪ್ಟನ್ನ ಟೀಮ್ನಲ್ಲಿ ಸತ್ತೋದಂಥ ವ್ಯಕ್ತಿಗೆ ಅವರ ರೀತಿಯಲ್ಲಿ ಸಂಸ್ಕಾರ ಮಾಡ್ತಿರೋದನ್ನ ತೋರಿಸ್ತಾರೆ. ಆದರೂ ಕೂಡ ಜಗನ್ ಅವರನ್ನ ತುಂಬ ರಫ್ ಆಗಿ ಕರಿತಾ ಇದ್ದದನ್ನ ನೋಡಿದಂಥ ಕ್ಯಾಪ್ಟನ್ಗೆ ಕೋಪ ಬಂದು ಅವ್ರ ಹತ್ರ ಇದ್ದಂಥ ಆ ಒಂದು ಸ್ಯಾಟಲೈಟ್ ಫೋನನ್ನು ಇಸ್ಕೊಂಡು ಅವ್ರಿಗೆ ಗೊತ್ತಿರೋ ಅಂಥ ವ್ಯಕ್ತಿ ಹತ್ರ ಜಗನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಅಂತ ಹೇಳ್ತಾರೆ. ಹಾಗೆ ಈ ಕಡೆ ಗೌತಮ್ ಹಾಗೆ ಅವರ ಒಂದು ಗ್ರೂಪ್ನ ತೋರಿಸ್ತಾರೆ. ಅವರೆಲ್ಲರೂ ಬರಬೇಕಾದ್ರೆ ಆಲ್ರೆಡಿ ಶಕ್ತಿ ಇದ್ದಂಥ ಮನೆಯಲ್ಲಿ ಲೈಟ್ ಆನ್ ಆಗಿದ್ರಿಂದ ಆ ಮನೆಯಲ್ಲಿ ಏನಿರ್ಬೋದು ಅಂತ ನೋಡಲಿಕ್ಕೆ ಅಂತ 30 ವರ್ಷ ಆದಮೇಲೆ ಬರ್ತಾರೆ. ಮನೆ ಒಳಗಡೆ ಅಂತೂ ಒಂದು ದೊಡ್ಡ ಮರನೇ ಇರುತ್ತೆ. ನೋಡ್ತಾ ಇರುವಾಗ್ಲೇ ಅವ್ರ ಮೇಲೂ ಕೂಡ ಒಂದು ರೀತಿ ಕುರೂಪವಾಗಿರುವಂಥ ವ್ಯಕ್ತಿಗಳು ಅವರನ್ನ ಅಟ್ಯಾಕ್ ಮಾಡೋಕ್ಕೆ ಅಂತ ಬರ್ತಾರೆ. ಶಕ್ತಿ ಕೈಲಿ ಗನ್ ಇರೋದ್ರಿಂದ ಕಷ್ಟಪಟ್ಟು ಆ ವ್ಯಕ್ತಿಗಳಿಂದ ಇವರೆಲ್ಲರೂ ಬಚಾವಾಗಿ ಆಚೆ ಕಡೆ ನಿಂತಿರುವಾಗ್ಲೇ ಅಲ್ಲಿಗೆ ಬಂದಂಥ 4 ನಾಯಿಗಳನ್ನ ಇಟ್ಕೊಂಡಂಥ ದೈತ್ಯ ವ್ಯಕ್ತಿನ ನೋಡಿ ಅವರೆಲ್ಲರೂ ಎದುರುಕೊಂಡು ಆ ಮನೆಯಿಂದ ಆಚೆ ಓಡೋಗ್ತಾರೆ. ಸೊ ಇವ್ರನ್ನ ನೋಡಿದಂಥ ದೈತ್ಯ ವ್ಯಕ್ತಿಯ ಆ ನಾಯಿಗಳನ್ನ ಗೌತಮ್ ಹಾಗೇನೆ ಅವ್ರ ಟೀಮ್ ಮೇಲೆ ಚೂ ಬಿಡ್ತಾರೆ. ಸೊ ಆ ನಾಯಿಗಳು ಅವರೆಲ್ಲರೂ ತುಂಬಾನೇ ಅಟ್ಟಾಡಿಸ್ಬೇಕಾದ್ರೇನೆ ಅಲ್ಲೇ ಇದ್ದಂಥ ಒಂದು ದೊಡ್ಡ ಹೊಂಡದೊಳಗಡೆ ಫಸ್ಟು ಪೀಟರ್ ಬಿದ್ದೋಗ್ತಾನೆ. ಹಾಗೇನೆ ಅದರಿಂದ ಗೌತಮ್, ಶಕ್ತಿ, ಕರು ಇವ್ರ 3 ಜನನೂ ಕೂಡ ಬೀಳ್ತಾರೆ. ಆದರೆ ನಾಯಿ ಥರ ಕಾಣ್ತಾ ಇರೋವಂಥ ಆ ಪ್ರಾಣಿಗಳು ಬೀಳೋದಿಲ್ಲ. ಅವೆಲ್ಲವೂ ಕೂಡ ಗುಂಡಿ ಮೇಲೆ ನಿಂತ್ಕೊಂಡು ಬೊಗಳುತ್ತವೆ. ಅವು ನೋಡೋಕೆ ಮಾತ್ರ ನಾಯಿ ಥರ ಕಾಣ್ತಿರ್ತಾವ ಅಷ್ಟೇ, ಆದರೆ ಅವುಗಳಿಗೂ ಕೂಡ ಒಂದು ರೀತಿ ಇನ್ಫೆಕ್ಟ್ ಆಗಿರೋ ರೀತಿನೇ ಇರುತ್ತೆ. ಇಲ್ಲಿಗೆ ಎಪಿಸೋಡ್ 3 ಕಂಪ್ಲೀಟ್ ಆಗುತ್ತೆ. ಮಿಕ್ಕಂಥ ಎಪಿಸೋಡ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈ ಎಪಿಸೋಡ್ಸ್ನ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಭಯ ಆಯಿತಾ, ಥ್ರಿಲ್ ಆಯಿತಾ, ಸಸ್ಪೆನ್ಸ್ ಇತ್ತಾ? ಸೊ ನೆಕ್ಸ್ಟ್ ಎಪಿಸೋಡ್ಸ್ಗಳಲ್ಲಿ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಏನೇನೆಲ್ಲ ಇರುತ್ತೆ ಅನ್ನೋದನ್ನ ನನಗೆ ತಿಳಿಸಿ. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್, ಶೇರು ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.